ಸಂತೋಷಪಡಿಸಿ ಹಾಡು ಹಾಡಿದಂತಹ ಶ್ರೀಯುತರಾದ ಅನಂತ ಕುಲಕರ್ಣಿ ಅವರಿಗೆ ಅನೇಕ ಅನೇಕ ಧನ್ಯವಾದಗಳು, ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಪರಮ ಪೂಜ್ಯ ಶ್ರೀಪಾದಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು ಅಂತ ಕೇಳಿಕೊಳ್ತೇನೆ. ಅವರಿಗೆ ಮಧ್ಯದಲ್ಲಿ ಸಣ್ಣ ಆಪರೇಷನ್ ಆಯಿತು, ಬರ್ತಾರೋ ಇಲ್ಲೋ ಅಂತ ಆತಂಕದಲ್ಲಿ ಇದ್ವಿ. ಆದರೆ ಅವರು ಮತ್ತೆ ಫೋನ್ ಮಾಡಿ ಹೇಳಿದರು, ಇಲ್ಲ ನಾನು ಅವಶ್ಯವಾಗಿ ಬರ್ತೇನೆ ಅಂತ. ಆ ಸ್ವಾಮಿಗಳವರ ಪರಮ ಪೂಜ್ಯ ಶ್ರೀಪಾದಗಳವರ ಅನುಗ್ರಹದಿಂದ ಮತ್ತೆ ಪೂರ್ಣ ಆರೋಗ್ಯವನ್ನು ಪಡೆದುಕೊಂಡು ಶ್ರೀಪಾದಗಳವರ ಸೇವೆಗೆ ಇಲ್ಲಿ ಸನ್ನದ್ಧರಾಗಿ ಬಂದು ಸ್ವಾಮಿಗಳ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದರ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆ ಉಪನ್ಯಾಸ ಮಾಡಿದಂತಹ ಪಂಡಿತ ಯದುನಂದನಾಚಾರ್ಯರು ಬಂದು ಶ್ರೀರಂಗದಿಂದ ಬಂದು ಇಲ್ಲಿ ಉಪನ್ಯಾಸವನ್ನು ಮಾಡಿದ್ದಾರೆ. ನಿರಂತರ ಪಾಠ ಪ್ರವಚನವನ್ನು ಮಾಡಿ ಸುಧಾದಿ ಸಮಸ್ತ ಶಾಸ್ತ್ರಗಳಲ್ಲಿ ಪಾಠವನ್ನು ಹೇಳ್ತಾ ಇರುತ್ತಾರೆ. ಅಂತಹ ಶ್ರೀರಂಗಂ ಯದುನಂದನಾಚಾರ್ಯರು ಬಂದು ಸ್ವಾಮಿಗಳಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು. ಪಂಡಿತ ವಾಸುದೇವಾಚಾರ್ಯ ಸಾಂಗಲಿ, ಆನಂದಾಚಾರ್ಯ ಸಾಂಗಲಿ ಪುತ್ರ, ಅವರು ಬೆಳಿಗ್ಗೆ ಉಪನ್ಯಾಸವನ್ನು ಮಾಡಿದ್ದಾನೆ ತುಂಬ ಸುಂದರವಾಗಿ. ಅವನು ಕೂಡ ಬಂದು ಪರಮ ಪೂಜ್ಯ ಶ್ರೀಪಾದಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು ಅಂತ ಕೇಳ್ಕೊತೇನೆ. ಇನ್ನೊಂದು ಅನೌನ್ಸ್ಮೆಂಟು, 24ನೇ ತಾರೀಕು ಅವತ್ತು ನಿತಿನ್ ಕೊರಳ್ಳಿ ಎನ್ನುವಂತಹವರು ಬಂದು ಯೋಗ ಅಭ್ಯಾಸವನ್ನು ಮಾಡಿಸ್ತಾರೆ. ಯೋಗದ ವಿಶೇಷವಾದಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅವತ್ತು ಬೆಳಿಗ್ಗೆ 7:30 ಗಂಟೆಗೆ ಯೋಗದ ಅಭ್ಯಾಸ ಅಥವಾ ಕ್ಲಾಸ್ ಇರುತ್ತದೆ. ಅವಶ್ಯವಾಗಿ ಅಪೇಕ್ಷೆ ಇದ್ದವರು ಅಲ್ಲಿ ಬರಬೇಕು. ಸ್ಟ್ರೆಸ್ ರಿಲೀಫಿಂದ ಮೊದಲು ಮಾಡಿಕೊಂಡು ಎಲ್ಲ ಆ ಕಾರ್ಯಕ್ರಮಕ್ಕೆ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಕಲಿಸ್ತಾರೆ. ಅದಕ್ಕೆ ನಾವು ಅಪೇಕ್ಷೆ ಇದ್ದವರು ಬರಬೇಕು ಅಂತ ತಿಳಿಸ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ನಿನ್ನೆ ಪರಮ ಪೂಜ್ಯ ಶ್ರೀಪಾದಗಳವರ ಅನುಗ್ರಹ ಹೇಗಿರುತ್ತದೆ ಅಂತನ್ನೋದನ್ನು ತಿಳಿಸಿದ್ದೆ. ಅದನ್ನು ಕೇಳಿ ನಮ್ಮವರೇ ಆದಂತಹ ಒಬ್ಬರು ನಮಗೆ ಆತ್ಮೀಯರು, ಪರಮ ಪೂಜ್ಯ ಶ್ರೀಪಾದಗಳವರಿಗೆ ಅಚ್ಚಿನ್ನ ಶಿಷ್ಯರು, ಭಕ್ತರು, ಕಲ್ಲೂರು ಪ್ರಮೋದ ಅಂತನ್ನುವಂತಹ ಒಬ್ಬ ಭಕ್ತ ಕಲ್ಲೂರಲ್ಲಿ ಇರ್ತಾರೆ. ಅವರು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ರೀಲ್ಸ್ಗಳನ್ನು ಮಾಡಿ ಹಾಕ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಆ ಇನ್ಸ್ಟಾಗ್ರಾಮಿನ ರೀಲನ್ನು ನೋಡಿ ನಮಗೆ ಹೇಗೆ ಮುಟ್ಟೋದು ಅಂತ ಅನ್ನೋದು ಗೊತ್ತಿಲ್ಲದೇನೆ ಒಬ್ಬ ಭಕ್ತ ಅವನು ಮೆಸೇಜ್ ಮಾಡಿದ್ದಾನೆ ಅವರಿಗೆ, ಆದಿತ್ಯ ಅಂತನ್ನುವಂತಹ. ಆ ಆದಿತ್ಯ ಅವನಿಗೆ ಮೆಸೇಜ್ ಮಾಡಿದ್ದಾನೆ. ಅವನು ಕಲ್ಲೂರು ಪ್ರಮೋದ ನನಗೆ ತಿಳಿಸಿದ. ಆದಿತ್ಯ ಅಂತನೋನು ಬೆಂಗಳೂರಿನಲ್ಲಿ ಇರುವಂತಹವನು. ಅವನು ಮುಂಬೈಯಲ್ಲಿ ಕೆಲಸಕ್ಕಂತ ಬಂದಿದ್ದಾನೆ. ಅನೇಕ ದಿವಸಗಳವರೆಗೆ ಇದ್ದ. ಒಂದು ದಿವಸ ಅವನ ತಂದೆ ಬಹಳ ಹಿಂದಕ್ಕೆ ತೀರಿ ಹೋದರು. ತೀರಿ ಹೋದದ್ದಕ್ಕೆ ಎಲ್ಲ ಕೆಲಸವನ್ನು ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋದ. ರಿಸೈನ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾನೆ. 6 ತಿಂಗಳು ಹಾಸ್ಪಿಟಲ್ನಲ್ಲಿ ಇದ್ದರು. ತೊಂದರೆ ಆಯಿತು, ತೀರಿ ಹೋದರು. ತಾಯಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಅವನು ಅಲ್ಲೇ ಇದ್ದ, ಮನೆಯಲ್ಲೇನೇ ಇದ್ದ. ತಾಯಿಗೆ ತಂದೆಯ ಪೆನ್ಷನ್ ಬರಬೇಕಾಗಿತ್ತು. ಎಷ್ಟು ದಿವಸ ಆದರೂ ಬರ್ತಾ ಇಲ್ಲ. ಜುಲೈನಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಆಯಿತು, ಏನು ಮಾಡಬೇಕು? ಇವನಿಗೆ ಕೆಲಸ ಇಲ್ಲ, ತಾಯಿಗೆ ಸಂಬಳ ಬರ್ತಾ ಇಲ್ಲ. ಏಪ್ರಿಲ್ ಮುಗಿತಾ ಬರ್ತಾ ಇರುವಾಗ ಮನೆಯಲ್ಲಿ ₹1 ಇಲ್ಲ. ನಾಳಿಗೆ ಏನು ಗೊತ್ತಿಲ್ಲ. ಏಕಾದಶಿ ಉಪವಾಸದ ಹಾಗೆ ಉಪವಾಸ ಮಾಡಬೇಕಾದ ಪರಿಸ್ಥಿತಿ ಮನೆಯಲ್ಲಿ ಬಂದೊದಗಿದೆ. ತುಂಬ ಕಷ್ಟವಾಗಿದೆ. ಅದೇ ಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರು ಒಂದು ಹಿಂದೆ ಆದಂತಹ ಇನ್ಸಿಡೆಂಟನ್ನು ಉಪನ್ಯಾಸ ಮಾಡಿದ್ದಾರೆ. ಅದರ ರೀಲು, ಅದರ ವಿಡಿಯೋ ಅವನು ನೋಡಿದ್ದಾನೆ. ಏನಿಲ್ಲ, ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಅಂತಂದ್ರೆ ಸಾಕು, ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಆಚಾರ್ಯರು ಒಂದರಲ್ಲಿ ಹೇಳಿದ್ರು. ಅದನ್ನು ಕೇಳಿದ್ದ ಅವನು. ಅದನ್ನು ಕೇಳಿದ್ದಕ್ಕೆ ಅವನು ಅವನ ತಾಯಿ ಇಬ್ಬರೂ ಸೇರಿಕೊಂಡು ದೇವರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಬೆಳಿಗ್ಗೇನು ಹೊತ್ತು ಸ್ವಾಮಿಗಳ ನಾಮಸ್ಮರಣೆಯನ್ನು ಮಾಡಿ 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 ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಊಟ ಇಲ್ಲ, ದುಡ್ಡಿಲ್ಲ, ಕಷ್ಟ ಇದೆ, ಉಪವಾಸ ಇದ್ದಾರೆ.
ಮಧ್ಯಾಹ್ನ ಕಾಯ್ತಾ ಕೂತದ್ದು ಏನಾಗ್ತದೆ ದೇವ್ರ ಇಚ್ಛೆ ಅಂತ ಹೇಳಿ ಹಾಗೇನೆ ಮಲಗಿದ್ದಾರೆ. ಸರಿಯಾಗಿ 2 ಗಂಟೆಗೆ ಒಂದು ಮೊಬೈಲಿಗೆ ಮೆಸೇಜ್ ಬಂತು. ಮೆಸೇಜ್ ಏನು ಅಂತ, ಇದು ಮೇ 2ನೇ ತಾರೀಕು, 30ನೇ ತಾರೀಕು ಅವರು ದುಡ್ಡು ಮುಗಿದೋಗಿದೆ, 2ನೇ ತಾರೀಕು ತುಂಬ ಕಷ್ಟವಾಗಿದೆ. ಮೆಸೇಜ್ ಬಂತು ಮಧ್ಯಾಹ್ನ 2 ಗಂಟೆಗೆ. ಏನು ಮೆಸೇಜ್ ಬಂತು ಅಂತ ತೆಗೆದು ನೋಡಿದರೆ ತಾಯಿಗೆ ಪೆನ್ಷನ್ ಕ್ರೆಡಿಟ್ ಆಗಿದೆ ಅಕೌಂಟಿಗೆ ಬಂದದ್ದು. ಸ್ಯಾಂಕ್ಷನ್ ಆದದ್ದಲ್ಲ, ಅಕೌಂಟಿಗೆ ಕ್ರೆಡಿಟ್ ಆಗಿಬಿಟ್ಟಿದೆ. ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಅಪ್ಪ ನಾವು ಬದುಕಿದವಪ್ಪ, ಇವತ್ತು ಊಟ ಹುಟ್ಟಿತು ನಮಗೆ ಅಂತ ಆ ವ್ಯಕ್ತಿ ನಮಗೆ ಇಷ್ಟು ಅದನ್ನು ಕೇಳಿದ್ದಕ್ಕೆ ನಮಗೆ ಆ ಒಬ್ಬ ವ್ಯಕ್ತಿಗೆ ಉಪವಾಸ ಇರುವ ಪ್ರಸಂಗ ಇದ್ದದ್ದನ್ನು ಕೇಳಿದರೆ ಕಷ್ಟವಾಗ್ತದೆ. ಆ ಮನುಷ್ಯ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇರಬೇಕು, ಅದರಿಂದ ಗುರುಗಳ ಅನುಗ್ರಹದಿಂದ ಹೇಗೆ ಹೊರಗೆ ಬಂದ. ವಿಚಿತ್ರ ಏನು ಅಂತಂದರೆ, ಆ ದುಡ್ಡು ಬಂದದ್ದಷ್ಟೇ ಅಲ್ಲ, ಅವನು ಯಾವುದೋ 3-4 ಕಂಪ್ನಿಗಳಿಗೆ ತಿಂಗಳ ಹಿಂದೆನೇ ಇಂಟರ್ವ್ಯೂ ಕೊಟ್ಟಿದ್ರೆ ಅವತ್ತೇ ಸಾಯಂಕಾಲ 5 ಸುಮಾರು ಅವನಿಗೆ ಮೆಸೇಜ್ ಬರ್ತದೆ, ನೀನು ಸೆಲೆಕ್ಟ್ ಆಗಿದ್ದಿ, ಇಂತಹ ಕಂಪ್ನಿಗೆ ನಿನಗೆ ಕೆಲಸ ಸ್ವೀಕಾರ ಮಾಡಿದ್ದೀವಿ ಅಂತ. ಒಂದೇ ದಿವಸದಲ್ಲಿ ಎರಡೂ ಕೆಲಸ ಆಗಿ ಅವನಿಗೆ ಅವನ ಜೀವನ, ಅವನ ಕುಟುಂಬ ನಡೆಯುವಂತೆ ಆಯಿತು. ಇದು ಕಳೆದ ನಾವು ದೂರದಿಂದ ಕೇಳಿದಂತಹ ಇನ್ಸಿಡೆಂಟು. ಇಲ್ಲಿ ಮೊದಲನೇ ದಿವಸ ನಾನು ಅನುಭವಿಸಿದಂತಹ ಒಂದು ಇನ್ಸಿಡೆಂಟ್, ನಾನೇ ಅನುಭವಿಸಿದ್ದು ಖುದ್ದಾಗಿ. ನಮ್ಮ ಪವನ ಬಾಗೇವಾಡಿ ಅಂತ ಡೋಂಬಿವಲಿ ಇರ್ತಾನೆ. ಬಾಗೇವಾಡಿ ಅಂತ ಡೋಂಬಿವಲಿಯಲ್ಲಿ ಇರ್ತಾನೆ. ನಮ್ಮ ಹನುಮೇಶಾಚಾರ್ಯ ಅಂತನವರ ತಂಗಿಯ ಗಂಡ, ಅವರ ಕುಟುಂಬ, ಅವ್ರ ತಂದೆ, ಅವರ ಅಜ್ಜ, ನಮ್ಮ ಅಜ್ಜನಿಂದಲೂ ಪರಿಚಯ, ದೊಡ್ಡಾಚಾರ್ಯಂದು ಪರಿಚಯ. ಅವನು ಬಂದ, ಅವನೇನೋ ಕಷ್ಟದಲ್ಲಿ ನಿಂತಿದ್ದ. ಅವನು ಏನಾಯ್ತು, ಯಾಕೆ ಆರಾಮಿದ್ದೀಯೋ ಇಲ್ಲೋ ಅಂತ ನಾನು ಕೇಳಿದೆ. ಮುಂಚಾನೆ ಎಲ್ಲ ದ್ವಾದಶಿ ಬಿಡಿಸಿದ್ದಾನೆ, ಆರಾಮಿದ್ದೀನಿ ಆಚಾರ್ಯ, ಆದರೆ ನನಗೆ ಬೆಂಚ್ ಮೇಲೆ ಇಟ್ಟಿದ್ದಾರೆ, ಏನು ಪ್ರಾಜೆಕ್ಟ್ ಇಲ್ಲ, ಪ್ರಾಜೆಕ್ಟ್ ಇದ್ದರೆ ಒಳಗೆ ಕರ್ಕೋತಾರೆ, ಇಲ್ಲ ಅಂದರೆ ಹೊರಗೆ ಹಾಕಿಬಿಡ್ತಾರೆ ನನಗೆ ಅಂತ. ಅಷ್ಟೇ ಕಾಳಜಿ ಮಾಡ್ತಿ, ಸ್ವಾಮಿಗಳೇ ಇದ್ದಾರೆ ಇಲ್ಲಿ, ಬಾ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ದ್ವಾದಶಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೊಟ್ಟು ಇನ್ನು ವಿಶ್ರಾಂತಿ ತಗೋಬೇಕು. ಆ ಸಂದರ್ಭದಲ್ಲಿ ಕಾಲು ಎಳೆದ್ವಿ. ನಾನು ಹೋದೆ, ಅವನನ್ನು ಕರ್ಕೊಂಡು ಹೋದೆ. ಇಬ್ಬರು ಕೂಡಿ ಅವರ ಪಾದವನ್ನು ಆಶ್ರಯಿಸಿದ್ವಿ. ಅವರು ದೇವರನ್ನು ಸ್ಮರಣೆ ಮಾಡಿ ಫಲಮಂತ್ರಾಕ್ಷತೆಯನ್ನು ಕೊಟ್ಟದ್ದಕ್ಕೆ ವಿಚಿತ್ರ ಅಂದರೆ, ಅವತ್ತೇ ಸಾಯಂಕಾಲ, ಅಷ್ಟೇ ಅಲ್ಲ, ನಾನು ಅವನನ್ನು ಕರೆದು ನಿಲ್ಲಿಸ್ತೇನೆ, ಇಲ್ಲಿ ಕೇಳ್ಬೋದು. ಅವತ್ತೇ ಸಾಯಂಕಾಲ ಅವನಿಗೆ, ಇಲ್ಲ ಇದೊಂದು ಪ್ರಾಜೆಕ್ಟ್ ಬಂದಿದೆ, ನೀನು ಒಳಗೆ ಬಾ, ಇನ್ನಿದ್ದಿ ನೀನು ಅಂತ ಹೇಳಿ ಅವನಿಗೆ ಮೆಸೇಜ್ ಬಂತು. ಅವರ ತಂಗಿಯ ಗಂಡ ಇಲ್ಲೇ ಇದ್ದಾರೆ, ಸತೀಶ್ ಪಾಗಲ್ ಅನ್ನೋರು. ಅವರಿಗೂ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟದ್ದಕ್ಕೆ ಅವರ ಮನೆಯವರಿಗೆ ಅವತ್ತು ಕೆಲಸ ಸಿಕ್ಕಿತ್ತು ಅಂತ. ಹೀಗೆ ಆ ಸ್ವಾಮಿಗಳು, ನಾನು ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾ ಇಲ್ಲ, ಕೇವಲ ಸ್ವಾಮಿಗಳು ದೇವರನ್ನು ಎಷ್ಟು ನಂಬಿದ್ದಾರೆ, ದೇವರನ್ನು ನಂಬಿದವರಿಗೆ ಎಂದೂ ಕೆಡಕಾಗುವುದಿಲ್ಲ ಅಂತ ಅನ್ನೋದಕ್ಕೆ, ಅಲ್ಲಿ ತೋರಿದ ಹಾಗೆ ಇಲ್ಲಿ ತೋರಿಸಿದರೆ ಎನ್ನೊಡೆಯ ದೊಡ್ಡವನೆಂದು ಸಾರುವೆ ನಾನು ಅಂತ ನಾವು ಹಾಡಿನಲ್ಲಿ ಕೇಳ್ತೇವಲ್ಲ. ಆ ದೇವರು ಸತ್ಯಾತ್ಮರ ಮುಖಾಂತರ, ಶ್ರೀಗಳವರ ಮುಖಾಂತರ ನಮಗೆ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ತಿಳಿಸ್ತಾ, ಇನ್ನು ಮುಂದೆ ಪರಮ ಪೂಜ್ಯ ಶಿರೂರು ಮಠಾಧೀಶರಾದ ಶ್ರೀಪಾದಗಳವರು, ವೇದವರ್ಧನ ತೀರ್ಥ ಶ್ರೀಪಾದಗಳವರು ಅನುಗ್ರಹ ಸಂದೇಶವನ್ನು ಮಾಡಬೇಕು ಅಂತ ಬೇಡಿಕೊಳ್ತಾರೆ.